AITUC ಅಟ್ಟಿ ಚಿನ್ನದ ಕಾರ್ಮಿಕ ಸಂಘಟನೆಗೆ, ಅಟ್ಟಿ ಚಿನ್ನದ ಗಣಿ ಕಾರ್ಮಿಕ ಸಂಘಟನೆಗೆ ಏನೇ ಬರಲಿ, ಏನೇ ಬರಲಿ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ, ಏನೇ ಬರಲಿ, ಏನೇ ಬರಲಿ. ಆತ್ಮೀಯ ಸಂಗಾತಿಗಳೇ, ಹಟ್ಟಿ ಚಿನ್ನದ ಗಣಿ ಎಲ್ಲ ನಮ್ಮ ಆತ್ಮೀಯ ಕಾರ್ಮಿಕ ಬಂಧುಗಳೇ, ಹಿರಿಯರೇ, ಸೋದರ ಸೋದರಿಯರೇ, ಇಂದಿನ ಸರ್ವ ಸದಸ್ಯರ ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಕಾಮ್ರೇಡ್ ಶಫಿ ಅವರೇ, ಹಟ್ಟಿ ಚಿನ್ನದ ಗಣಿ ಕಾರ್ಮಿಕ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕಾಮ್ರೇಡ್ ವಿಜಯಭಾಸ್ಕರ್ ಅವರೇ, ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಸಂಘದ ಪದಾಧಿಕಾರಿಗಳೇ, ಬಂಧು ಮಿತ್ರರೇ, ಇವತ್ತು ಈಗಾಗಲೇ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ವೇತನ ಪರಿಷ್ಕರಣೆ ಬಗ್ಗೆ ಸವಿಸ್ತಾರವಾಗಿ ವಿವರಣೆಯನ್ನು ಕೊಟ್ಟಿರುತ್ತಾರೆ. ಇಲ್ಲೇನು ಸುಳ್ಳು ಹೇಳಿಲ್ಲ, ಇರೋ ವಿಷಯನ ಬಹಿರಂಗವಾಗಿ ತಮ್ಮ ಮುಂದೆ ಪ್ರಸ್ತಾಪ ಪಡಿಸಿದ್ದಾರೆ. ಒಳ್ಳೆ ಒಪ್ಪಂದ ಕೂಡ ಆಗಿದೆ ಅಂತ ಈ ಸಂದರ್ಭದಲ್ಲಿ ತಾವೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೀನಿ. AITUC ಈಗ AITUCಗೆ 100 ವರ್ಷ, 105ನೇ ವರ್ಷ ಆಚರಣೆ ಮಾಡ್ತಾ ಇದೆ. 105 ವರ್ಷ AITUCಗೆ 105ನೇ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ. 105 ವರ್ಷ ಅನುಭವ ಇರ್ತಕ್ಕಂಥ ಕಾರ್ಮಿಕ ಸಂಘಟನೆಗಳ ಅನುಭವ ಇರ್ತಕ್ಕಂಥ ಸಂಘಟನೆ ಇದೆ. ಯಾರಿಂದ ಏಳಿಸ್ಕೊಳ್ತಕ್ಕಂಥ ಸಂಘಟನೆ ಅಲ್ಲ. ಕಾರ್ಮಿಕರ ದುಡಿಮೆ ತಕ್ಕಂಗೆ ಅವರ ವೇತನ ಪರಿಷ್ಕರಣೆ, ಅವರ ಸೌಲಭ್ಯಗಳನ್ನ ಕೊಡಿಸ್ಲಿಕ್ಕೆ ಎಂದೂ ಕೂಡ AITUC ತಲೆಬಾಗಲ್ಲ. ಅದನ್ನ ಯಾವ ರೀತಿ ಪರಿಷ್ಕರಣೆ ಮಾಡಬೇಕು, AITUC ಏನಪ್ಪ ಅಂದ್ರೆ 2 ಪಿಲ್ಲರ್ ಪಾಲಿಸಿ. 2 ಪಿಲ್ಲರ್ ಪಾಲಿಸಿ. ಸಂಸ್ಥೆ ಉಳಿಬೇಕು, ಕಾರ್ಮಿಕರ ಬದುಕು ಹಸನ ಆಗಬೇಕು. ಸಂಸ್ಥೆ ಉಳಿಬೇಕು, ಕಾರ್ಮಿಕರ ಬದುಕು ಹಸನ ಆಗಬೇಕು. ಸಂಸ್ಥೆ ಇದ್ರೆ ತಾನೆ ತಾವೆಲ್ಲ. ಸಂಸ್ಥೆ ಇಲ್ಲ ಅಂದ್ರೆ ಸಂಸ್ಥೆನ ಉಳಿಸೋ ಕೆಲಸನೂ ಆಗಬೇಕು. 3 ವರ್ಷಕ್ಕೊಂದ್ಸಾರಿ ಕೈಗಾರಿಕೆ ಒಪ್ಪಂದನೂ ಮಾಡ್ಕೊಳ್ಬೇಕು. ನಮ್ಮ ಬದುಕು ಹಸನ ಆಗಬೇಕು. ಈ ಒಂದು ಪಾಲಿಸಿನ ಇಟ್ಕೊಂಡು ಇವತ್ತು ದೇಶಾದ್ಯಂತ AITUC ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸಂಘಟನೆ ಮಾಡಿ ಕಾರ್ಮಿಕರ ಬದುಕು ಹಸನಾಗ್ತಕ್ಕಂಥ ಕೆಲಸ AITUC ಸಂಘಟನೆ ಮಾಡ್ತದೆ. AITUC ಸಂಘಟನೆ ಹಟ್ಟಿ ಚಿನ್ನದ ಗಣಿಯಲ್ಲಿ ದೊಡ್ಡ ಇತಿಹಾಸ ಇದೆ. ಕಾಮ್ರೇಡ್ ಪೈ ಅವರು, ಅರವಿಂದ್ರವರು, ಹನುಮಂತ ರೆಡ್ಡಿಯವರು ಕಟ್ಟಿರ್ತಕ್ಕಂಥ ಸಂಘಟನೆ, ಹಲವಾರು ತ್ಯಾಗ ಬಲಿದಾನಗಳು ಮಾಡಿರ್ತಕ್ಕಂಥ ಒಂದು ಈ ಭಾಗದಲ್ಲಿ ಇಂಥ ಒಂದು AITUCಗೆ ಇತಿಹಾಸ ಇರ್ತಕ್ಕಂಥ ಒಂದು ಸಂಘಟನೆಗೆ ಕೆಲವರು ಏನೋ ಮಾತಾಡ್ತಾರೆ, ಅದಕ್ಕೆ ಅರ್ಥ ಆಗದೆ ಮಾತಾಡಿರ್ಬೋದು. ನಮ್ಮ ಅಣ್ಣ ತಮ್ಮದಿಗೆ ಅರ್ಥ ಆಗಿರಲ್ಲ, ಅದು ಆಮೇಲೆ ಅವ್ರಿಗೆ ಅರ್ಥ ಆಗುತ್ತೆ. ಇಲ್ಲೇನು ಬಹಿರಂಗವಾಗಿ ಒಂದು ಸರ್ವ ಸದಸ್ಯ ಸಭೆಯಲ್ಲಿ ಅಲ್ಲಿ ನಡೆದಿರ್ತಕ್ಕಂಥ ಒಪ್ಪಂದದನ್ನ ಬಹಿರಂಗವಾಗಿ ಎಲ್ಲ ಒಪ್ಪಂದಕ್ಕೆ ಸಹಿ ಆಗಿರ್ತಕ್ಕಂಥ ವಿಷಯನ ತಮ್ಮ ಮುಂದೆ ಮಂಡಿಸಿದ್ದಾರೆ. ಇದೇನು ಸುಳ್ಳು ಏನಿಲ್ಲ. ಅನ್ಫಿಟ್ ಕೆಲಸ ಆಗ್ತದೆ. 3 ಮಂತ್ರಿಗಳು ಇದನ್ನು ಒಪ್ಪಿಕೊಂಡಿದ್ದಾರೆ. ಸರ್ಕಾರದಿಂದ ಶಿಫಾರಸು ಬರ್ತದೆ, ರಿಟರ್ನ್ ಆರ್ಡರ್ಗೂ ಬರ್ತದೆ, ಅರ್ಜಿ ಯಾರು ಕೊಟ್ಟಿದ್ರೆ ಎಲ್ರಿಗೂ ಬರ್ತದೆ. ಯಾರು ಏನು ಬೇಸರ ಪಟ್ಕೊಳ್ತಕ್ಕಂಥದ್ದೇನಿಲ್ಲ. ಹಟ್ಟಿ ಚಿನ್ನದ ಗಣಿಯಲ್ಲಿ ಭೂಗರ್ಭದಲ್ಲಿ ಹೋಗಿ ಬಂಗಾರ ತೆಗೆಯುವಂತ ನೀವು ಏನಂತ ಬಂಗಾರ ಹಾಕೊಂಡು ವೈಡೂರು ಬಂಗಾರ ಹಾಕೊಂಡು ನೀವೇನು ಏನು ಸ್ಟೈಲ್ ಏನು ಮಾಡ್ತಾ ಇಲ್ಲ. ಈ ಬಂಗಾರ ಹಾಕೊಂಡು ಏನು ಇಡೀ ದೇಶಾದ್ಯಂತ ತಾವು ಆ ಭೂಗರ್ಭದಿಂದ ತಂದ ಬಂಗಾರವನ್ನು ಎಲ್ಲರೂ ಹೆಣ್ಮಕ್ಳು ಆ ಬಂಗಾರ ಇಲ್ಲ ಅಂದ್ರೆ ಯಾವ ಒಂದು ಫಂಕ್ಷನ್ಗೂ ಹೋಗಲ್ಲ. ಅವರ ಆಡಂಬರದಿಂದ ಆ ಒಂದು ಮದುವೆ ಆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ
ತಾವು ತಂದಂತ ಬಂಗಾರನ ಅವ್ರು ಎಷ್ಟು ಪ್ರೀತಿಯಿಂದ ಅದನ್ನ ಹಾಕೊಂಡು ಬರ್ತಾರೆ. ಆದ್ರೆ ತಮ್ಮ ಅಂತ ಒಂದು ಕಷ್ಟ ಕೆಲಸ ಮಾಡ್ತಕ್ಕಂಥವ್ರು ಒಳಗಡೆ ಗಾಳಿನೂ ಬರಲ್ಲ. ಯಾಕೆ ಅನ್ಫಿಟ್ ಕಾರ್ಯಕ್ರಮ, ಅನ್ಫಿಟ್ ಬಗ್ಗೆ ಯಾರು ತಾತ್ಸಾರ ಮಾಡಲ್ಲ, ಉಪವಾಸ ಕೂತ್ಕೊಳ್ತೀವಿ ಅಂತ ಹೇಳಿದ್ರು ಒಂದು ಜನರಲ್ ಸೆಕ್ರೆಟರಿ. ಯಾಕೆ ಹೇಳಿದರೆ ಅಲ್ಲಿ ಉಸಿರಾಟ ಆಡಕ್ಕೂ ಆಗಲ್ಲ ಒಳಗಡೆ. ನಾವು ಅಂಡರ್ಗ್ರೌಂಡ್ಗೆ ನಿಮ್ ಪರ್ಮಿಷನ್ ತಗೊಂಡು ಅಂಡರ್ಗ್ರೌಂಡ್ ಹೋಗಿದ್ವಿ, 2 ಬಾರಿ ಹೋಗಿದ್ವಿ ನಾನು. ಅಲ್ಲಿ ಗಾಳಿನೇ ಬರಲ್ಲ. ಗಾಳಿ ಎಲ್ಲಿ ಬರುತ್ತೆ, ಆ ರಸ್ತೆಯಲ್ಲಿ ಬರುತ್ತೆ. ಸ್ವಲ್ಪ ಒಳಗಡೆ ಡ್ರಿಲ್ ಮಾಡಕ್ಕೆ ಹೋಗುವಾಗ ಅಲ್ಲಿ ಗಾಳಿನೇ ಬರಲ್ಲ. ಉಸಿರಾಟದ ಸಮಸ್ಯೆ ಆಗಿ ಇವತ್ತು ಹಾರ್ಟ್ ಅಟ್ಯಾಕ್ ಸಮಸ್ಯೆಗಳಾಗಿ ಹಲವಾರು ಆಕ್ಸಿಡೆಂಟ್ಗಳಾಗಿ ಅಂತ ಒಂದು ವಾತಾವರಣದಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಟ್ಟ ವಾತಾವರಣದಲ್ಲಿ ಕೆಲಸ ಮಾಡಿ ಇವತ್ತು ಬಂಗಾರನ ತಂದು ಇಲ್ಲಿ ಬೆಳಕಿಗೆ ಸಮಾಜಕ್ಕೆ ತಂದು ಕೊಡ್ತಕ್ಕಂಥ ನೀವೆಲ್ಲರೂ ಆ ಒಂದು ಸೌಲಭ್ಯನ ಕೊಡಿಸ್ಲಿಕ್ಕೆ ಸಂಘಟನೆ ಶತಾಯಗತಾಯ ಪ್ರಯತ್ನ ಮಾಡಿ ಅನ್ಫಿಟ್ ಕೆಲಸಗಾರರಿಗೆ ವ್ಯವಸ್ಥೆ ಮಾಡ್ತದೆ. ಯಾರು ತಾತ್ಸಾರ ಮಾಡಕ್ ಹೋಗ್ಬೇಡ್ರಿ. AITC ನಮ್ದವ್ರು ಎಂದು ಮೋಸವಾಗಿಲ್ಲ. AITC ನಮ್ದವ್ರು ಎಂದು ದೋಖ ಆಗಲ್ಲ. AITC ಯಾರಿಗೆ ದೋಖ ಮಾಡಲ್ಲ, ಸಾಧ್ಯನೇ ಇಲ್ಲ. ಇದೊಂದು ಚರಿತ್ರೆ ಇದೆ, ಅದನ್ನ ನಂಬ್ರಿ. AITC ನಿಮ್ಗೆ ಅರ್ಧ ರಾತ್ರಿ ಈ ಎಷ್ಟೋ ಬಾರಿ ಬೆಂಗಳೂರಾಗ ಇರ್ತಾರೆ. ಯಾಕೆ ಹೆಂಗಾದ್ರೂ ಗೌರ್ಮೆಂಟ್ ಇಂದ ಅಪ್ರೂವಲ್ ಮಾಡಿಸ್ಬೇಕು ವೇತನ ಪರಿಷ್ಕರಣೆ ಅಪ್ರೂವಲ್ ಮಾಡಿಸ್ಲಿಕ್ಕೆ ಬೆಂಗಳೂರಲ್ಲಿ ಇಡೀ ನಿಮ್ಮ ಪದಾಧಿಕಾರಿಗಳು ಬೆಂಗಳೂರಲ್ಲಿ ಸರ್ಪಗಾಲ ಈಗ ವಿಧಾನಸೌಧಕ್ಕೆ ಹೋಗೋದು, ಅಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗೋದು, ಏನೆಲ್ಲ ಮಂತ್ರಿಗಳನ್ನ ಭೇಟಿಯಾಗಿ ಅನಸ್ವರವನ್ನು ಭೇಟಿಯಾಗಿ ವಿಜಯಭಾಸ್ಕರ್ನ ಕರ್ಕೊಂಡು ಹೋಗಿ ಎಷ್ಟು ಶ್ರಮ ಪಟ್ಟಿದ್ದಾರೆ ಅಂದ್ರೆ ಅದು ನಾವು ಕಣ್ಣಾರೆ. ನಾನು KSRTC ಇರೋದ್ರಿಂದ ಅಲ್ಲಿ ನಮ್ಮ ಸಂಘದ ಕಚೇರಿಗೆ ನಾವೆಲ್ಲರೂ ದಂಡಲ್ಲೇ ಇರ್ತಾ ಇತ್ತು. ಅಲ್ಲೇನು ಮಜಾ ಮಾಡಕ್ಕೆ ಯಾರು ಹೋಗಿಲ್ಲ. ಈ ಒಂದು ಪರಿಷ್ಕರಣೆ ಮಾಡಿಸ್ಲಿಕ್ಕೆ ಶತಾಯಗತ ಇವತ್ತು ನಮ್ಮ ವೇತನ ಪರಿಷ್ಕರಣೆ ಆಗಲೇಬೇಕು, ನಮ್ಮ ಅವಧಿಯಲ್ಲಿ ಮಾಡಲೇಬೇಕಂತ ಅವರು ಶ್ರಮ ಪಟ್ಟಿದ್ದಾರೆ. ಅವರಿಗೆ ಶಬಾಷ್ಗಿರಿ ತಾವು ಕೊಡ್ತಕ್ಕಂಥ ಕೆಲಸ ತಮ್ಮಿಂದ ಆಗಬೇಕಾಗಿದೆ ಅಷ್ಟೇ ವಿನ ಇಲ್ಲಿ ಸ್ವಾರ್ಥಕ್ಕೆ ಯಾರು ಬಂದಿಲ್ಲ, ಇಲ್ಲಿ ಭ್ರಷ್ಟಾಚಾರಕ್ಕೆ ಅವಕಾಶ ಇಲ್ಲ. ಇವತ್ತು AITC ರಾಜ್ಯ ಮಂಡಳಿ ಒಂದು ಪ್ರಾಮಾಣಿಕವಾದಂತ ನಾಯಕರನ್ನ ನಿಮಗೆ ಕೊಟ್ಟಿದ್ದಾರೆ. ಅವರು ನಿಮಗೆ ಸೌಲಭ್ಯ ಕೊಡಿಸ್ಲಿಕ್ಕೆ ಯಾವ ರೀತಿ ಎಲ್ಲೆಲ್ಲಿ ಚೌಕಾಸಿ ಮಾಡಬೇಕಂತ ಬುದ್ಧಿವಂತಿಕೆಯಿಂದ ಇವತ್ತು ವೇತನ ಪರಿಷ್ಕರಣೆ ಮಾಡಿದರೆ ತಾವು ನಿಮ್ಮ ಬದುಕು ಹಸನಾಗ್ತಕ್ಕಂಥ ದಾರಿಯಲ್ಲಿ ಅವರು ಪಡ್ತಾ ಇದ್ದಾರೆ. ಅವರ ಸ್ವಾರ್ಥಕ್ಕೆ ನನಗೇನೋ ಇಷ್ಟು ಕೊಡ್ರಿ, ನಾನು ವೇತನ ಪರಿಷ್ಕರಣೆ ಮಾಡ್ತೇನೆ ಅಂತ ಕೇಳಿದಾರ? ಏನು ಕೇಳಿ, ನೀವು ಬಂದ್ರೆ ನೀವು ಊಟ ಹಾಕಿದ್ರೆ ಊಟ ಮಾಡ್ತಾರೆ, KSRTC ಬಸ್ಸು ಫ್ರೀ ಬಸ್ಸಿಗೆ ಬರ್ತಾರೆ. ಅನಿವಾರ್ಯ ಸಂದರ್ಭದಲ್ಲಿ ನೀವೇನೋ ವೆಹಿಕಲ್ ಮಾಡಿಕೊಟ್ರೆ ಹೋಗ್ತಾರೆ ಅಷ್ಟೇ ವಿನ ನಿಮ್ಮಿಂದ ಏನು ಬಯಸೋದೇ ಇಲ್ಲ. ನಿಮ್ಮ ಬದುಕು ಹಸನಾಗ್ತಕ್ಕಂಥದ್ದು ಒಂದೇ ನಾವು ಬಯಸ್ತಾ ಇದೀವಿ. ಈ ಸಂಸ್ಥೆ ಉಳಿಸ್ತಕ್ಕಂಥ ಒಂದು ಕೆಲಸ ಮಾತ್ರ ತಾವು ಮಾಡ್ತೀರಂತ ಒಂದು ನಾವು ನಂಬಿಕೆಯಿಂದ ಇಲ್ಲಿ ಬಂದು ನಾಯಕತ್ವ ಕೊಡ್ತಾ ಇದ್ದಾರೆ. ಮಾತಾಡ್ಬೇಕನ್ನಿಸ್ತದೆ. ಯಾಕಂದ್ರೆ ಅಟ್ಟಿಯಲ್ಲಿ ಸಭೆಗಳಲ್ಲಿ ಭಾಗವಹಿಸಿ ಶ್ರದ್ಧೆಯಿಂದ ಪ್ರೀತಿ ಬಾಂಧವ್ಯದಿಂದ ನಾಯಕರು ಮಾಡ್ತಕ್ಕಂಥ ಮಾತುಗಳನ್ನ ಆಲಿಸ್ತಕ್ಕಂಥ ಅಂತ ಒಂದು ನೆಲ ಇದು. ಈ ಸಂದರ್ಭದಲ್ಲಿ ನಾನು ಹಲವಾರು 35 ವರ್ಷಗಳಿಂದ ಇಲ್ಲಿ ಬರ್ತಾ ಇದ್ದೀನಿ. ಹಲವಾರು ಬಾರಿ ನಮಗೆ ಇದೇ ಅಲ್ಲಿ ಪೈ ಭವನದಲ್ಲಿ ಆ ಸಂಘಟನೆಯಲ್ಲಿ ಇದೇ ಥರ ಯಾರೋ ಬಂದರೆ ಕಿಡಿಗಳಿಗೆ ಬರ್ತಾರೆ, ಕಲ್ಲುಗಳು ತಗೊಂಡು ಹೊಡೆದ್ರು, ಆದರೂ ಬಿಟ್ಟಿಲ್ಲ. AITC ಸಂಘಟನೆ ಎಂದು ಓಡೋದಲ್ಲ. ಅವತ್ತೇ ನಾವು ಚಾಲೆಂಜ್ ಮಾಡಿ ತೋರಿಸಿದ್ವಿ. ಅವತ್ತಿನಿಂದಲೂ ಕೂಡ ಇವತ್ತಿನವರೆಗೂ AITC ಸಂಘಟನೆ ನಿಮಗೆ ಶ್ರಮಪಟ್ಟು ಕೆಲಸ ಮಾಡ್ತದೆ. ಅದನ್ನು ನಂಬ್ರಿ. ಯಾರೋ ಹೇಳಿಕೆ ಮಾತು ಕೇಳ್ಕೊಂಡು ಅದು ಆಗೋ ಕೆಲಸನ ತೊಡಕು ಮಾಡ್ದಂಗೆ ತಾವೆಲ್ಲರೂ ನಂಬಿಕೆ AITC ನಂಬ್ತೀರಿ, AITCಗೆ ಶಕ್ತಿ ಕೊಡ್ತೀರಿ, AITC ಕರೆ ಕೊಟ್ಟಂತ ಹೋರಾಟಗಳನ್ನ ಯಶಸ್ವಿ ಮಾಡ್ತೀರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ತಮ್ಮ ಹೋರಾಟ ಯಶಸ್ವಿ ಆಗಿದೆ. ಇಂದಿನ ಮುಂದಿನ ಹೋರಾಟಗಳು ಯಶಸ್ವಿ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ ನನಗೆ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಒಂದ್ಸರಿ ಮಾತು ಮುಗಿಸ್ತೀನಿ. RTV ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.